ಸೂರ್ಯದೇವನ ಜನ್ಮದಿನವನ್ನು ರಥಸಪ್ತಮಿ ಅಥವಾ ಮಾಘಸಪ್ತಮಿ ಎಂದು ಆಚರಿಸಲಾಗುತ್ತದೆ. 2026ರಲ್ಲಿ ಈ ಹಬ್ಬದ ಕುರಿತು ಮಾಹಿತಿ. ದಿನಾಂಕ ಜನವರಿ 25, 2026 ಭಾನುವಾರ, ಜನವರಿ 24, 2026ರಂದು ಸಂಜೆ 5:43ಕ್ಕೆ ಸಪ್ತಮಿ ತಿಥಿ ಆರಂಭ. ಜನವರಿ 25, 2026ರಂದು ರಾತ್ರಿ 8ಕ್ಕೆ ರಥಸಪ್ತಮಿ ತಿಥಿ ಮುಕ್ತಾಯ. ಅರುಣೋದಯ ಪುಣ್ಯಕಾಲ ಅಂದರೆ ಸ್ನಾನದ ಸಮಯ ಬೆಳಿಗ್ಗೆ 5:28ರಿಂದ 7:12ವರೆಗೆ. ಮಹತ್ವ ಮತ್ತು ಆಚರಣೆ. ಸೂರ್ಯನ ಆರಾಧನೆ. ಪುರಾಣಗಳ ಪ್ರಕಾರ ಸೂರ್ಯದೇವನು ತನ್ನ 7 ಕುದುರೆಗಳ ರಥವನ್ನೇರಿ ಭೂಮಿಗೆ ಬೆಳಕನ್ನು ನೀಡಲು ಆರಂಭಿಸಿದ ದಿನವಿದು. ಅರ್ಕಪತ್ರ ಸ್ನಾನ. ಆ ದಿನ ಸೂರ್ಯೋದಯಕ್ಕೂ ಮುನ್ನ ಎಕ್ಕದ ಎಲೆಗಳನ್ನು ತಲೆಯ ಮತ್ತು ಭುಜದ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡುವುದು ಅತ್ಯಂತ ಪವಿತ್ರವೆಂದು ನಂಬಲಾಗಿದೆ. ಇದು ಆರೋಗ್ಯ ಮತ್ತು ಪಾಪ ವಿಮೋಚನೆಗೆ ಸಹಕಾರಿ ಎನ್ನಲಾಗಿದೆ. ರಂಗೋಲಿ. ಮನೆಯ ಮುಂದೆ ಸೂರ್ಯ ಮತ್ತು ರಥದ ರಂಗೋಲಿಯನ್ನು ಬಿಡಿಸಿ ಆಚರಿಸಲಾಗುತ್ತದೆ. ಪೂಜೆ. ಸೂರ್ಯನಿಗೆ ಸಕ್ಕರೆ ಮತ್ತು ಅಕ್ಕಿಯಿಂದ ಮಾಡಿದಂತಹ ಪರಮಾನ್ನವನ್ನು ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ. ಈ ದಿನದಂದು ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಆದಿತ್ಯ ಹೃದಯಂ ಅಥವಾ ಸೂರ್ಯ ಅಷ್ಟೋತ್ತರ ಪಠಿಸುವುದು ಶ್ರೇಯಕರ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್. ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ.